ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಜನವರಿ 25ನೇ ದಿನಾಂಕವನ್ನು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ಮತವನ್ನು ಚಲಾಯಿಸಬೇಕಾದ ನಮ್ಮ ಧರ್ಮ, ನಮ್ಮ ಕರ್ತವ್ಯದ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡೋದಕ್ಕೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಮಟ್ಟದ ಚುನಾವಣಾ ಕ್ವಿಜ್ ಸ್ಪರ್ಧೆಯನ್ನು ತಾವು ನೋಡ್ಕೊಂಡು ಬರ್ತಾ ಇದ್ದೀರಿ. 4 ಸುತ್ತುಗಳನ್ನು ಈಗಾಗಲೇ ನೋಡಿದ್ದೀರಾ. 4 ಸುತ್ತುಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂಥ ತಂಡಗಳು ಭಾಗವಹಿಸಿದವು. ಅಂತಿಮ ಸುತ್ತು, ಫೈನಲ್ ಸುತ್ತು ಈಗ ನಡೆಯಲಿದೆ. ಈ 4 ಆಯ್ಕೆಯ ಸುತ್ತುಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ 4 ತಂಡಗಳು ಏನಿವೆ ಅವು ಈಗ ಅಂತಿಮ ಹಂತಕ್ಕೆ, ಫೈನಲ್ ಹಂತಕ್ಕೆ ಬಂದಿವೆ. ಈ ತಂಡಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ತಂಡ 1. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಗಾನವಿ ಎಸ್ ಪ್ರಸಾದ್. ನಾನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಸಂತ ಚಾರ್ಲ್ಸ್ ಆಂಗ್ಲ ಶಾಲೆಯಲ್ಲಿ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ಈ ತಂಡದ ನಾಯಕಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮೀಶ್ನಾ. ನಾನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಸಂತ ಚಾರ್ಲ್ಸ್ ಆಂಗ್ಲ ಶಾಲೆಯಲ್ಲಿ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ಸ್ವಾಗತ ಶಿವಮೊಗ್ಗ ತಂಡಕ್ಕೆ. ಮುಂದಿನ ತಂಡ ತಮ್ಮ ಪರಿಚಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ವರ್ಷಿಣಿ MK, ಗೌರ್ಮೆಂಟ್ ಹೈಸ್ಕೂಲ್ ಮರ್ಕೋಲಿಯಿಂದ, ಹಾಸನ ತಾಲೂಕ್, ಹಾಸನ ಡಿಸ್ಟಿಕ್ಕಿಂದ ಬಂದಿರುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂಜಯ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸೆಂಟ್ ಮೇರೀಸ್ ಹೈಸ್ಕೂಲ್, ಅರಸೀಕೆರೆ, ಹಾಸನ ಜಿಲ್ಲೆಯಿಂದ ಬಂದಿದ್ದೇನೆ. ಹಾಸನ ತಂಡಕ್ಕೆ ಶುಭವಾಗಲಿ. ಸ್ವಾಗತ ತಮಗೆ. 3ನೆಯ ತಂಡ ಉತ್ತರ ಕನ್ನಡ ಜಿಲ್ಲೆ. ತಮ್ಮ ಪರಿಚಯ. ಹರೇ ರಾಮ. ನನ್ನ ಹೆಸರು ಸುಜಯ್ ಸತೀಶ್ ಭಟ್. ನಾನು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂರೂರಿನಲ್ಲಿರುವ ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಶಾಲೆಯಿಂದ ನಾನು ಪ್ರತಿನಿಧಿಸುತ್ತಿದ್ದೇನೆ. ತಮ್ಮ ಸಹ ಸ್ಪರ್ಧಿ. ಹರೇ ರಾಮ. ನನ್ನ ಹೆಸರು ಸುಮುಖ್ ಸತೀಶ್ ಭಟ್. 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ನಾನು ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಶಾಲೆ ಮೂರೂರಿನಿಂದ ಬಂದಿರುತ್ತೇನೆ. ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದೇನೆ. ಈ ತಂಡದ ನಾಯಕನೂ ನಾನೇ ಆಗಿರ್ತೇನೆ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಶುಭವಾಗಲಿ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4ನೆಯ ಸ್ಥಾನದಲ್ಲಿ 4ನೆಯ ತಂಡ ಬೀದರ್ ಜಿಲ್ಲೆಯ ತಂಡ. ತಮ್ಮ ಪರಿಚಯ. ಜೈ ಶ್ರೀರಾಮ್. ನಾನು ರಾಘವೇಂದ್ರ ತಂದೆ ದೇವಿದಾಸ್. ಬೀದರ್ ಜಿಲ್ಲೆಯಲ್ಲಿರುವ ಬೀದರ್ ತಾಲೂಕಿನ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯಿಂದ ಬಂದಿದ್ದೇನೆ. ನಾನು ಅಲ್ಲಿ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಬೀದರ್ನ ಪ್ರತಿನಿಧಿಯಾಗಿ ಬಂದಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್. ನಾನು ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಬೀದರ್ ಜಿಲ್ಲೆಯ ಪ್ರತಿನಿಧಿಯಾಗಿ ಇಲ್ಲಿ ಭಾಗವಹಿಸಿದ್ದೆ. ಶುಭವಾಗಲಿ. ಸ್ವಾಗತ ತಮಗೆ. ತಾವೆಲ್ಲ ಸಿದ್ಧ ಅನ್ನೋದಾದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 8+1 9 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ +10 ಅಂಕ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ಪ್ರಾಧಿಕಾರವು ಚುನಾವಣೆಗಳನ್ನು ನಡೆಸುತ್ತದೆ? ಆಯ್ಕೆಗಳನ್ನು ನೋಡೋಣ. ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ ಸರ್ಕಾರ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಭಾರತ ಚುನಾವಣಾ ಆಯೋಗ. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ತಂಡ 2 ಹಾಸನ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಆಪ್ಷನ್ 1 ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗ ಆಯ್ಕೆ 1 ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಪರೀಕ್ಷೆ ಮಾಡೋಣ. ಉತ್ತರ ಸರಿಯಾಗಿದೆ. ಹಾಸನ ತಂಡಕ್ಕೆ +10 ಅಂಕಗಳು ದೊರೀತಾ ಇದೆ. ಜಿಲ್ಲಾ ಪರಿಷತ್, ಪಂಚಾಯತ್ ಸಮಿತಿ, ಗ್ರಾಮ ಪಂಚಾಯತ್, ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಇತ್ಯಾದಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಚುನಾವಣೆಗಳು ಏನಿವೆ ಅದನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಹಾಗೆ ನಡೆಸೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ಸಂವಿಧಾನದ ಆರ್ಟಿಕಲ್ 243K ಮತ್ತು 243ZA. ಮುಂದಿನ
ಪ್ರಶ್ನೆಯನ್ನ ಈಗ ನೋಡೋಣ. ಭಾರತದ ವಿಸ್ತರಣೆಯಲ್ಲಿ ಅತ್ಯಂತ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ಕನಕಪುರ, ಲಡಾಖ್, ಅರುಣಾಚಲ ಪ್ರದೇಶ ಪಶ್ಚಿಮ, ಬರ್ಮಾರ್. ಬಜರ್ ಒತ್ತಿ ಉತ್ತರವನ್ನ ಕೊಡಿ. ತಂಡ 4, ಬೀದರ್ ತಂಡದವರು ಬಜರ್ ಒತ್ತಿದ್ದಾರೆ. ಉತ್ತರವನ್ನ ಕೇಳು. ಆಯ್ಕೆ 2 ಲಡಾಖ್. ಲಡಾಖ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಲಡಾಖ್ ಸರಿ ಉತ್ತರವಾ? ನೋಡು. ಲಡಾಖ್ ಸರಿಯಾದ ಉತ್ತರ. ಬಿದರೆ ತಂಡದವರು ಸರಿಯಾದ ಉತ್ತರವನ್ನ ನೀಡಿ 10 ಅಂಕಗಳನ್ನ ತಾವು ಗಳಿಸಿದ್ದೀರಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಲಡಾಖ್ ಅನ್ನೋದು. ನೋಬ್ರಾ, ಲೇಹ್, ಕಾರ್ಗಿಲ್ ಮತ್ತು ಜನ್ಸ್ಕಾರ್ ಅಂತಕ್ಕಂಥ 4 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಈ ಲೋಕಸಭಾ ಕ್ಷೇತ್ರ. 1,73,266 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಬಹಳ ದೊಡ್ಡದಾದ ಕ್ಷೇತ್ರ. ಆದರೆ ಮತದಾರರ ಸಂಖ್ಯೆ ಎಷ್ಟಪ್ಪ ಅಂದರೆ ಕೇವಲ 1.59 ಲಕ್ಷ ಜನ ಮಾತ್ರ. ಆದರೆ ಕ್ಷೇತ್ರ ಮಾತ್ರ ಬಹಳ ದೊಡ್ಡದು. ಮುಂದಿನ ಪ್ರಶ್ನೆಯನ್ನ ಈಗ ನೋಡು. ಸ್ವೀಪ್ ಕಾರ್ಯಕ್ರಮವು ಪ್ರಮುಖವಾಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳು: ವಿದ್ಯುನ್ಮಾನ ಮತಯಂತ್ರ, ಚುನಾವಣಾ ಸಿದ್ಧತೆ, ಮತದಾರರ ಶಿಕ್ಷಣ, ಮತ ಎಣಿಕೆ. ಬಜರ್ ಒತ್ತಿ ಉತ್ತರವನ್ನ ಕೊಡಿ. ತಂಡ 4 ಬಜರ್ ಒತ್ತಿದ್ದಾರೆ ಬಿದರೆ ತಂಡದವರು. ಉತ್ತರ ಆಯ್ಕೆ 3 ಮತದಾರರ ಶಿಕ್ಷಣ. ಆಯ್ಕೆ 3 ಮತದಾರರ ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡು. ಮತದಾರರ ಶಿಕ್ಷಣ ಉತ್ತರ ಸರಿ. ಬೀದರ್ ತಂಡಕ್ಕೆ 10 ಅಂಕಗಳು ದೊರೆಯುತ್ತಾ ಇದೆ. ಸ್ವೀಪ್ ಹಾಗಂದ್ರೆ ಏನು? ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟರಲ್ ಪಾರ್ಟಿಸಿಪೇಷನ್ ಎನ್ನುವ ಉದ್ದ ವಾಕ್ಯ. ಅದರ ಮೊದಲ ಅಕ್ಷರಗಳನ್ನು ತಗೊಂಡು ಸ್ವೀಪ್ ಅಂತ ಒಂದು ಹ್ರಸ್ವ ರೂಪವನ್ನು ರೂಪಿಸಿದ್ದಾರೆ. ಮತದಾರರ ಕ್ರಮಬದ್ಧ ಶಿಕ್ಷಣ ಹಾಗೂ ಚುನಾವಣೆಯಲ್ಲಿ ಭಾಗವಹಿಸುವಿಕೆಗೆ ಅಗತ್ಯವಾದ ತರಬೇತಿಯನ್ನು ನೀಡೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. 2014ರಲ್ಲಿ ಬಿಹಾರದಿಂದ ಆರಂಭಿಸ್ತೇವೆ ಈ ಶಿಕ್ಷಣವನ್ನು. ಈ ಶಿಕ್ಷಣದ ಮೂಲ ಉದ್ದೇಶ ಏನು ಅಂದರೆ ವಿದ್ಯಾರ್ಥಿಗಳು, ಯುವಜನತೆ ಯಾರು 18 ವರ್ಷಗಳನ್ನು ಜನವರಿ 1ನೇ ತಾರೀಕಿಗೆ ಪೂರ್ಣಗೊಳಿಸಿರ್ತಾರೋ ಅವರು ನೋಂದಾಯಿಸಿಕೊಂಡು ತಮ್ಮ ಹೆಸರನ್ನು ಮತ ಚಲಾಯಿಸಬೇಕು. ಹಾಗೆಯೇ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿಯರು ಯಾರಿದ್ದಾರೆ ಅವರು ಸಹ ತಪ್ಪದೆ ಮತವನ್ನು ಚಲಾಯಿಸಬೇಕು ಅನ್ನೋ ಜನಜಾಗೃತಿಯನ್ನ ಉಂಟು ಮಾಡೋದು ಈ ಸ್ವೀಪ್ ಕಾರ್ಯಕ್ರಮದ ಮೂಲ ಉದ್ದೇಶ. ಮುಂದಿನ ಪ್ರಶ್ನೆ: ಈ ಕೆಳಗಿನ ಹೇಳಿಕೆಯು ಸರಿಯಾಗಿದೆಯೇ ಅಥವಾ ತಪ್ಪಾಗಿದೆಯೇ ಎನ್ನುವುದನ್ನು ತಿಳಿಸಿ. ಮತದಾರನು ಒಂದು ಸಲ ತಪ್ಪು ಅಭ್ಯರ್ಥಿಗೆ ಮತದಾನ ಮಾಡಿದ್ದಲ್ಲಿ ತನ್ನ ತಪ್ಪನ್ನು ತಿದ್ದಿಕೊಂಡು ಪುನಃ ಮತದಾನ ಮಾಡಲು ಅವಕಾಶವಿದೆ. ಆಯ್ಕೆಗಳು: ಸರಿ, ತಪ್ಪು. ಬಜರ್ ಒತ್ತಿ ಉತ್ತರವನ್ನ ಕೊಡಿ. ತಂಡ 2 ಬಜರ್ ಒತ್ತಿದ್ದಾರೆ ಹಾಸನದವರು. ಆಪ್ಷನ್ 2 ತಪ್ಪು. ತಪ್ಪು ಅಂತ ಹೇಳ್ತಾ ಇದ್ದಾರೆ. ತಪ್ಪು ಅನ್ನೋ ಉತ್ತರ ತಪ್ಪಾಗಿದೆಯಾ ಅಥವಾ ಸರಿಯಾಗಿದೆಯಾ ನೋಡೋಣ. ತಪ್ಪು ಸರಿಯಾದ ಉತ್ತರ. ಹಾಸನ ತಂಡದ ವಿದ್ಯಾರ್ಥಿಗಳು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ 10 ಅಂಕಗಳನ್ನು ಕೊಟ್ಟಿದ್ದೇವೆ. ಈಗ 4 ಪ್ರಶ್ನೆಗಳನ್ನು ಕೇಳಿ ಮುಗಿಸಿದ್ದೇವೆ. ಈ ಒಂದು ಘಟ್ಟದಲ್ಲಿ ಯಾವ ತಂಡ ಎಷ್ಟು ಅಂಕ ಗಳಿಸಿದೆ ಅದನ್ನು ನೋಡೋಣ. ಶಿವಮೊಗ್ಗ ಖಾತೆ ಆರಂಭಿಸಬೇಕಾಗಿದೆ. ಹಾಸನ 20 ಅಂಕಗಳು. ಉತ್ತರ ಕನ್ನಡ ಖಾತೆ ಆರಂಭಿಸಬೇಕಾಗಿದೆ. ಬೀದರ್ 20 ಅಂಕಗಳು. 4 ತಂಡಗಳ ಬಲಾಬಲವನ್ನ ನೋಡಿದ್ವಿ. ಈಗ ಮುಂದಿನ ಪ್ರಶ್ನೆಯನ್ನ ನೋಡು. ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಆಯ್ಕೆಗಳು: ಶ್ಯಾಮ್ ಶರಣ್ ನೇಗಿ, ಶ್ಯಾಮ್ ಪ್ರಸಾದ್ ನೇಗಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಶ್ಯಾಮ್ ಶರಣ ಸಿಂಗ್. ತಂಡ 4 ಬಜರ್ ಒತ್ತಿದ್ದಾರೆ ಬೀದರ್ ತಂಡದವರು. ಉತ್ತರ
ಆಯ್ಕೆ 1 ಶ್ಯಾಮ್ ಶರಣ್ ನೇಗಿ. ಎಷ್ಟನೇದಪ್ಪ? 1 ಆಯ್ಕೆ 1. ಆಯ್ಕೆ 1 ಶ್ಯಾಮ್ ಶರಣ ನೇಗಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಶ್ಯಾಮ್ ಶರಣ ನೇಗಿ ಉತ್ತರ ಸರಿಯಾಗಿದೆ. 10 ಅಂಕಗಳು ದೊರೆಯುತ್ತಾ ಇದೆ ಬಿದರೆ ತಂಡಕ್ಕೆ. ಯಾರು ಶ್ಯಾಮ್ ಶರಣ ನೇಗಿ? ಚುನಾವಣೆಗೂ ಇವರಿಗೂ ಏನು ಸಂಬಂಧ ಅನ್ನೋ ಒಂದು ಆಶ್ಚರ್ಯ ಉಂಟಾಗಬಹುದು. ಶ್ಯಾಮ್ ಶರಣ ನೇಗಿ ಅವರು ಜುಲೈ 1, 1917ರಲ್ಲಿ ಇವರು ಹಿಮಾಚಲ ಪ್ರದೇಶದ ಕಲ್ಪ ಅನ್ನೋ ಒಂದು ಸ್ಥಳದಲ್ಲಿ ಹುಟ್ಟುತ್ತಾರೆ. ವೃತ್ತಿಯಿಂದ ಅಧ್ಯಾಪಕರು, ಈಗ ನಿವೃತ್ತರಾಗಿದ್ದಾರೆ. 1951ನೇ ಚುನಾವಣೆ, ನಮ್ಮ ದೇಶದ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ ಏನು ನಡೆಯಿತು, ಆ ಚುನಾವಣೆಯಲ್ಲಿ ಮೊದಲ ಭಾರತೀಯನಾಗಿ ಅವರು ತಮ್ಮ ಮತವನ್ನ ಚಲಾಯಿಸಿದ್ರು. ಭಾರತದ ಬೇರೆ ಬೇರೆ, ಆದರೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ 5 ತಿಂಗಳು ಮೊದಲೇ ನಡೆಯುತ್ತೆ. ಯಾಕಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಹಿಮಾಚಲ ಪ್ರದೇಶದಲ್ಲಿ 6 ತಿಂಗಳು ಹಿಮ ಬೀಳುತ್ತೆ, 6 ತಿಂಗಳು ಬೇಸಿಗೆ ಇರುತ್ತೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮೊದಲು ಅಲ್ಲಿ ಚುನಾವಣೆಯನ್ನ ಮಾಡಿ ದೇಶದ ಉಳಿದ ಭಾಗಗಳಲ್ಲಿ 5 ತಿಂಗಳು ಆದ ನಂತರ ಮಾಡ್ತಾರೆ. ನಮ್ಮ ಚುನಾವಣಾ ಆಯೋಗ ಸ್ಥಾಪನೆಯಾದ ವಜ್ರ ಮಹೋತ್ಸವ ಸಂದರ್ಭವೇನಿತ್ತು, ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಮುಖ್ಯಸ್ಥರು ಈ ಹಳ್ಳಿಗೆ ಹೋಗಿ ನೇಗಿ ಅವರನ್ನು ಭೇಟಿಯಾಗಿ ಅವರನ್ನು ಅಭಿನಂದಿಸಿ ಸನ್ಮಾನ ಮಾಡಿ ಬಂದಿದ್ದಾರೆ. ಮುಂದಿನ ಪ್ರಶ್ನೆಯನ್ನ ಈಗ ನೋಡು. ಭಾರತದ ಎಷ್ಟು ರಾಜ್ಯಗಳಲ್ಲಿ ದ್ವಿಶಾಸಕಾಂಗ ವ್ಯವಸ್ಥೆ ಇದೆ? ಆಯ್ಕೆಗಳನ್ನು ನೋಡು. 14, 7, 5, 10 ಬಜರ್ ಒತ್ತಿ ಉತ್ತರವನ್ನ ಕೊಡಿ. ತಂಡ 3 ಬಜರ್ ಒತ್ತಿದ್ದಾರೆ. ಉತ್ತರ ಕನ್ನಡದವರು ಉತ್ತರ ಆಪ್ಷನ್ 2 7 ರಾಜ್ಯಗಳು 7 ಅಂತ ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು. ಉತ್ತರ ಸರಿಯಾ? ಈಗ ನೋಡೋಣ. 7 ಉತ್ತರ ಸರಿಯಾಗಿದೆ. ಆ 7 ರಾಜ್ಯಗಳು ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯವಾ? ನೆನಪಿಲ್ಲ. ನಾ ಹೇಳ್ತೇನೆ ಅದನ್ನ. ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಬಿಹಾರ್, ಜಮ್ಮು ಮತ್ತು ಕಾಶ್ಮೀರ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್. ಏನಂತಾರೆ ದ್ವಿಶಾಸಕಾಂಗ ಅಂದ್ರೆ? ಅದನ್ನ ಬೈ ಕ್ಯಾಮರಲ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ದ್ವಿಶಾಸಕಾಂಗ ಅಂತ ನಾವು ಹೇಳ್ತೇವೆ. ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಇರುವಂತಹ ರಾಜ್ಯಗಳು ಭಾರತದಲ್ಲಿ 7 ಮಾತ್ರ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಚುನಾವಣೆಯಲ್ಲಿ ಅಭ್ಯರ್ಥಿಯ ಹಣವನ್ನ ಯಾವ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದು? ಆಯ್ಕೆಗಳನ್ನು ನೋಡೋಣ. ಅಭ್ಯರ್ಥಿಯ ಒಟ್ಟು ಮತದಲ್ಲಿ 6ನೇ 1 ಮತವನ್ನ ಪಡೆದಾಗ, ಚುನಾವಣೆಗೆ ಮೊದಲೇ ಅಭ್ಯರ್ಥಿಯ ಮರಣ, ಅಭ್ಯರ್ಥಿ ಗೆದ್ದಾಗ, ಎಲ್ಲವೂ. ಬಜರ್ ಒತ್ತಿ ಉತ್ತರವನ್ನ ಕೊಡಿ. ತಂಡ 3 ಬಜರ್ ಒತ್ತಿದ್ದಾರೆ. ಉತ್ತರ ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾ? ನೋಡೋಣ. ಎಲ್ಲವೂ ಸರಿಯಾದ ಉತ್ತರ. ಇನ್ನೂ 2 ಸಂದರ್ಭಗಳುಂಟು. ನಾಮಪತ್ರ ಯಾವುದಾದ್ರು ಕಾರಣದಿಂದ ತಿರಸ್ಕೃತವಾದರೆ ಅವರ ಠೇವಣಿ ಹಣ ವಾಪಸ್ ಬರುತ್ತೆ. ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ನಾನು ಇಂತಹವರ ಪರವಾಗಿ ನನ್ನ ಹೆಸರನ್ನು ಹಿಂದಕ್ಕೆ ತಗೋತಿದ್ದೇನೆ ಅಂತ ತಮ್ಮ ನಾಮಪತ್ರವನ್ನು ವಾಪಸ್ ಪಡಿಬಹುದು. ಹಾಗೆ ಪಡೆದಾಗಲೂ ಸಹ ಅವರ ಠೇವಣಿ ಹಣ ಅವರಿಗೆ ವಾಪಸ್ ಬರುತ್ತೆ. ಈಗ ಮುಂದಿನ ಪ್ರಶ್ನೆ, ಬಂಪರ್ ಪ್ರಶ್ನೆ ಈಗ ಬಂತು. 1980ರಲ್ಲಿ MB ಹನೀಫಾರ್ ಅವರು ಈ ಸಾಧನವನ್ನ ಮೊದಲು ರೂಪಿಸಿದರು. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ತಂಡ 3 ಬಜರ್ ಒತ್ತಿದ್ದಾರೆ. ಉತ್ತರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್. ಸುಳುಹು 1. ನಂತರ IIT ಮುಂಬೈ ವಿಜ್ಞಾನಿಗಳು ಅಧಿಕ ಸಂಖ್ಯೆಯಲ್ಲಿ ಉತ್ಪಾದಿಸಬಹುದಾದ ಸಾಧನವನ್ನ ರೂಪಿಸಿದರು. ಸುಳುಹು 2. ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಹೈದರಾಬಾದಿನ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಈ ಸಾಧನವನ್ನ ಉತ್ಪಾದಿಸಿತು. ಸುಳುಹು 3. 1982ರಲ್ಲಿ ಈ ಸಾಧನವನ್ನ ಮೊದಲ ಬಾರಿಗೆ ಕೇರಳದ ಉತ್ತರ ಪರವೂರು ಅಸೆಂಬ್ಲಿ ಚುನಾವಣೆಯಲ್ಲಿ ಬಳಸಿದರು. ತಾವೆಲ್ಲ ಹೇಳೋ ಹಾಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಹೇಳ್ತಾ ಇದ್ದೀರಿ. ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ.
ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್. ಉತ್ತರ ಸರಿಯಾಗಿದೆ. 40 ಅಂಕಗಳನ್ನು ಗಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯವರು. ವೀಕ್ಷಕರೇ, ಇದುವರೆಗೂ ನಾವು ಕೇಳಿದ 8 ಪ್ರಶ್ನೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಕೊಟ್ಟಂತಹ ಉತ್ತರವನ್ನ ನೋಡಿದ್ರಿ. ಮುಂದಿನ ಪ್ರಶ್ನೆ ಚಟ್ಪಟ್ ಚಿನುಕುರುಳಿ. ಆದರೆ ಚಟ್ಪಟ್ ಚಿನುಕುರುಳಿ ಆರಂಭಿಸೋದಕ್ಕೆ ಮೊದಲು ಯಾವ ತಂಡ ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ಒಮ್ಮೆ ತಿಳ್ಕೊಳ್ಳೋಣ. ಶಿವಮೊಗ್ಗ ಬೆಂಗಳೂರು ವಿಭಾಗದ ವಿದ್ಯಾರ್ಥಿಗಳು ಅಂಕವನ್ನು ಇನ್ನೂ ಗಳಿಸಬೇಕಾಗಿದೆ. ಹಾಸನ ಮೈಸೂರು ವಿಭಾಗದ ವಿದ್ಯಾರ್ಥಿಗಳು 20 ಅಂಕಗಳನ್ನು ಗಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿ ವಿಭಾಗದ ವಿದ್ಯಾರ್ಥಿಗಳು 60 ಅಂಕಗಳನ್ನು ಗಳಿಸಿದ್ದಾರೆ. ಬೀದರ್ ಕಲಬುರಗಿ ವಿಭಾಗವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥ ಬೀದರ್ ತಂಡ 30 ಅಂಕಗಳನ್ನು ಗಳಿಸಿ 2ನೆಯ ಸ್ಥಾನದಲ್ಲಿದ್ದಾರೆ. ಆದರೆ ಚಟ್ಪಟ್ ಚಿನುಕುರುಳಿ ಯಾರಿಗೆ ಎಷ್ಟು ಅಂಕಗಳನ್ನು ತಂದು ಕೊಡುತ್ತೆ ಕುತೂಹಲದಿಂದ ನಾವೆಲ್ಲ ಕಾಯ್ತಾ ಇದ್ದೇವೆ. ಚಟ್ಪಟ್ ಚಿನುಕುರುಳಿಯ ನಿಯಮಗಳನ್ನು ಒಮ್ಮೆ ತಿಳ್ಕೊಳ್ಳೋಣ. ಒಂದು ತಂಡಕ್ಕೆ 3 ವಿಷಯ ಕೊಡ್ತೇವೆ. ಒಂದು ವಿಷಯವನ್ನ ಆಯ್ಕೆ ಮಾಡ್ಕೋತಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 10 ಪ್ರಶ್ನೆಗಳು ಅಥವಾ 1 ನಿಮಿಷ ಅವರ ಬಳಿ ಇರುತ್ತೆ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕಗಳು ಅವರಿಗೆ ದೊರೆಯುತ್ತೆ. ತಪ್ಪು ಉತ್ತರ ಕೊಟ್ರೆ ಅಥವಾ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂಕಗಳನ್ನು ಕಳೆಯೋದಿಲ್ಲ ಅವರಿಗೆ. 10 ಪ್ರಶ್ನೆಗಳು ಅಥವಾ 1 ನಿಮಿಷ ಯಾವುದು ಬೇಗ ಆಗುತ್ತೋ ಅದು ಅನ್ವಯಿಸುತ್ತೆ. ಸಿದ್ಧವಾಗಿದ್ದೀರಿ ಅಲ್ವಾ? ಈಗ ಅವಕಾಶ ಮೊದಲು ಬರ್ತಾ ಇದೆ ಶಿವಮೊಗ್ಗ ತಂಡಕ್ಕೆ. ತಮ್ಮ 3 ವಿಷಯಗಳು ಯಾವುದು ಅನ್ನೋದನ್ನ ಈಗ ನೋಡೋಣ. ಚುನಾವಣಾ ಸಂಕೇತಾಕ್ಷರಗಳು, ಇವಿಎಂ, ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರು. 3ನೇ ವಿಷಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರು ಅನ್ನೋದು ಚಿತ್ರ ಪ್ರಶ್ನೆ ಆಗಿರುತ್ತೆ. ಚಿತ್ರ ಪ್ರಶ್ನೆ ಯಾವುದನ್ನು ಆಯ್ಕೆ ಮಾಡ್ಕೋತೀವಿ? ಇವಿಎಂ ಆಯ್ಕೆ ಮಾಡಿಕೊಂಡಿದ್ದಾರೆ ಶಿವಮೊಗ್ಗದ ವಿದ್ಯಾರ್ಥಿಗಳು. ಸಿದ್ಧವಾಗಿದ್ದೀರಾ? ಶುರು ಮಾಡಬಹುದಾ? ತಮ್ಮ ಸಮಯ ಈಗ ಆರಂಭ ಆಯಿತು. ಇವಿಎಂ ಮತಗಳನ್ನು ಸಂಗ್ರಹಿಸುತ್ತದೆ, ದಾಖಲಿಸುತ್ತದೆ, ಕ್ರೋಢೀಕರಿಸುತ್ತದೆ, ಎಣಿಸುತ್ತದೆ ಹಾಗೂ ಪ್ರದರ್ಶಿಸುತ್ತದೆ. ಸರಿ ಅಥವಾ ತಪ್ಪು ಅಂತ ಹೇಳಿ. ಸರಿ. ಮುಂದಿನ ಪ್ರಶ್ನೆ ನುರಿತ ಎಲೆಕ್ಟ್ರಾನಿಕ್ ತಜ್ಞನು ಇವಿಎಂ ಯಂತ್ರದ ಕಾರ್ಯಕ್ಷಮತೆಯನ್ನು ಏರುಪೇರು ಮಾಡಬಹುದು. ತಪ್ಪು. ಮುಂದಿನ ಪ್ರಶ್ನೆ ಒಂದು ಇವಿಎಂ ಯಂತ್ರದಲ್ಲಿ ಗರಿಷ್ಠ 16 ಉಮೇದುವಾರರ ಹೆಸರನ್ನು ಮಾತ್ರ ದಾಖಲಿಸಬಹುದು. ಸರಿ. ಮುಂದಿನ ಪ್ರಶ್ನೆ 4 ಇವಿಎಂ ಯಂತ್ರಗಳನ್ನು ಜೊತೆಗೂಡಿಸಿ 64 ಉಮೇದುವಾರರ ಹೆಸರನ್ನು ದಾಖಲಿಸಬಹುದು. ತಪ್ಪು. ಮುಂದಿನ ಪ್ರಶ್ನೆ 64 ಉಮೇದುವಾರರಿಗಿಂತ ಹೆಚ್ಚಿದ್ದರೆ ಹಳೆಯ ಕಾಗದದ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಪಾಸ್. ಮುಂದಿನ ಪ್ರಶ್ನೆ ಒಂದು ಇವಿಎಂ ಯಂತ್ರದಲ್ಲಿ ಗರಿಷ್ಠ 3840 ಮತಗಳನ್ನು ದಾಖಲಿಸಬಹುದು. ಸರಿ. ಮುಂದಿನ ಪ್ರಶ್ನೆ ಒಂದು ಇವಿಎಂ ಯಂತ್ರದಲ್ಲಿ ಸಾಮಾನ್ಯವಾಗಿ 2500 ಮತಗಳನ್ನು ಮಾತ್ರ ದಾಖಲಿಸುತ್ತಾರೆ. ತಪ್ಪು. ಮುಂದಿನ ಪ್ರಶ್ನೆ ಒಬ್ಬ ಮತದಾರ ವೇಗವಾಗಿ 2 ಸಲ ಗುಂಡಿಯನ್ನು ಒತ್ತಿ 2 ಸಲ ಮತ ಚಲಾಯಿಸಬಹುದು. ತಪ್ಪು. ಮುಂದಿನ ಪ್ರಶ್ನೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೂ ಇಸ್ರೋ ಇವಿಎಂ ಅನ್ನು ರೂಪಿಸಿವೆ. ಸರಿ. ಮುಂದಿನ ಪ್ರಶ್ನೆ ಚುನಾವಣಾ ಆಯೋಗದ ಬಳಿ 6 ಲಕ್ಷ ಇವಿಎಂ ಯಂತ್ರಗಳಿವೆ ಮತ್ತು 2 ಲಕ್ಷ ಯಂತ್ರಗಳನ್ನು ತರಿಸಿಕೊಳ್ಳಲಿದೆ. ಸರಿ. 10 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. 10 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ ಅದನ್ನು ಈಗ ನೋಡೋಣ. ಪ್ರಶ್ನೆ 1 ಉತ್ತರ ಸರಿಯಾಗಿದೆ. ಪ್ರಶ್ನೆ 2 ತಪ್ಪು, ಏರುಪೇರು ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ 3 ಸರಿ. ಪ್ರಶ್ನೆ 4 ಸರಿ. ಪ್ರಶ್ನೆ 5 ಸರಿ. ಪ್ರಶ್ನೆ 6 ಸರಿ. ಪ್ರಶ್ನೆ 7 1500 ಮತಗಳು ಮಾತ್ರ. ಪ್ರಶ್ನೆ 8 ತಪ್ಪು, ಸಾಧ್ಯವಿಲ್ಲ. 9 ತಪ್ಪು, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹೈದರಾಬಾದ್ ಅವರು ನಿರ್ಮಿಸೋದು ಅದನ್ನು. 10ನೇ ಪ್ರಶ್ನೆ ಸರಿಯಾಗಿದೆ. ನಾವು ಕೇಳಿದ 10 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿ 70 ಅಂಕಗಳನ್ನು ಗಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ತಂಡದ ವಿದ್ಯಾರ್ಥಿನಿಯರು. ಅಭಿನಂದನೆಗಳು. ಈಗ
ಅವಕಾಶ ಬರ್ತಾ ಇದೆ. ಹಾಸನ ತಂಡದ ವಿದ್ಯಾರ್ಥಿಗಳು, ತಮಗೆ ಬರಲಿರುವ 3 ವಿಷಯ ಯಾವುದು ನೋಡೋಣ. ಚುನಾವಣಾ ಸಂಕೇತಾಕ್ಷರಗಳು, ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರು, ಇದು ಚಿತ್ರ ಪ್ರಶ್ನೆ, ಚುನಾವಣಾ ಆಯೋಗದ ಕಾರ್ಯಗಳು. ಈ 3ರಲ್ಲಿ ಒಂದು ವಿಷಯನ ತಾವು ತಗೋಬಹುದು. ಯಾವ ವಿಷಯ ತಗೋತೀರಿ? ಮೂರನೇ ವಿಚಾರ, ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರ ಚಿತ್ರಗಳನ್ನು ಗುರುತಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸಿದ್ಧವಾಗಿದ್ದೀರಾ? ತಮ್ಮ ಸಮಯ ಈಗ ಆರಂಭ ಆಯಿತು. ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಸುನೀಲ್ ಅರೋರಾ. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ನಾರಾಯಣ್. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಸುಕುಮಾರ್ ಪ್ರಧಾನ ಸೇನ್. ಆಯುಕ್ತರನ್ನ ಗುರುತಿಸಿ. ಸುಕುಮಾರ್ ಸೇನ್. ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಆಯುಕ್ತರನ್ನ ಗುರುತಿಸಿ. ಸುನೀಲ್ ಅರೋರಾ. 10 ಪ್ರಶ್ನೆಗಳು ಮುಗಿದಿದೆ. 1 ನಿಮಿಷದ ಒಳಗಡೆ 10 ಪ್ರಶ್ನೆಗಳಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ ಅದನ್ನ ಈಗ ಪರಿಶೀಲಿಸೋಣ. ಅಚಲ್ ಕುಮಾರ್ ಜ್ಯೋತಿ ಉತ್ತರ ಕೊಟ್ಟಿಲ್ಲ. ಬಿ ಟಂಡನ್ ಉತ್ತರ ಕೊಟ್ಟಿಲ್ಲ. ಡಾಕ್ಟರ್ MS ಗಿಲ್ ಉತ್ತರ ಕೊಟ್ಟಿದ್ದೀರಿ. ಗೋಪಾಲ್ ಸ್ವಾಮಿ ಉತ್ತರ ಕೊಟ್ಟಿಲ್ಲ. JM ಲಿಂಗ್ದೋ ಉತ್ತರ ಕೊಟ್ಟಿಲ್ಲ. ನಾಗೇಂದ್ರ ಸಿಂಗ್ ಉತ್ತರ ಕೊಟ್ಟಿಲ್ಲ. ನವೀನ್ ಚಾವ್ಲಾ ಉತ್ತರ ಕೊಟ್ಟಿಲ್ಲ. ಟಿ ಸ್ವಾಮಿನಾಥನ್ ಉತ್ತರ ಕೊಟ್ಟಿಲ್ಲ. ಸುಕುಮಾರ ಸೇನ್ ಉತ್ತರ ಕೊಟ್ಟಿದ್ದೀರಿ. ಸುನಿಲ್ ಅರೋರಾ ಉತ್ತರ ಕೊಟ್ಟಿದ್ದೀರಿ. ಅಂದರೆ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿ 30 ಅಂಕಗಳನ್ನು ಗಳಿಸಿದ್ದಾರೆ ಹಾಸನ ವಿದ್ಯಾರ್ಥಿಗಳು. ಅಭಿನಂದನೆಗಳು ಹಾಸನ ವಿದ್ಯಾರ್ಥಿಗಳಿಗೆ. ಈಗ ಅವಕಾಶ ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ. ತಮಗೆ ಬರುವ 3 ವಿಷಯ ನೋಡೋಣ ಈಗ. ಚುನಾವಣಾ ಸಂಕೇತಾಕ್ಷರಗಳು, ಚುನಾವಣಾ ಆಯೋಗದ ಕಾರ್ಯಗಳು, ಇನ್ನೊಂದು ವಿಷಯ ಚುನಾವಣಾ ಗುರುತಿನ ಚೀಟಿ. ಯಾವ ವಿಷಯ ತಗೋತೀರಿ? ಗುರುತಿನ ಚೀಟಿ. ಗುರುತಿನ ಚೀಟಿ 5ನೇದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಗುರುತಿನ ಚೀಟಿಗೆ ಸಂಬಂಧಪಟ್ಟ ಹಾಗೆ 10 ಪ್ರಶ್ನೆಗಳನ್ನು ಈಗ ನಾವು ಕೇಳ್ತಾ ಇದ್ದೇವೆ. ಸಿದ್ಧವಾಗಿದ್ದೀರಾ? ತಮ್ಮ ಸಮಯ ಆರಂಭವಾಯಿತು. ಗುರುತಿನ ಚೀಟಿಯನ್ನು ಪಡೆಯಲು ನಾಗರಿಕನು ತನ್ನ ವಾಸಸ್ಥಳದ ಪುರಾವೆಗಾಗಿ ಗ್ಯಾಸ್ ಬಿಲ್ ಸಲ್ಲಿಸಬಹುದು. ಸರಿಯಾ ತಪ್ಪ ಹೇಳಿ? ಸರಿ. ಮುಂದಿನ ಪ್ರಶ್ನೆ, ನಾಗರಿಕನು ತನ್ನ ವಯಸ್ಸಿನ ಪುರಾವೆಯನ್ನು ಒದಗಿಸಲು ಕಿಸಾನ್ ಕಾರ್ಡ್ ತೋರಿಸಬಹುದು. ತಪ್ಪು. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳು ತಮ್ಮ ಗುರುತಿಗಾಗಿ ವಿದ್ಯಾರ್ಥಿ ಗುರುತಿನ ಚೀಟಿಯನ್ನ ಸಲ್ಲಿಸಬಹುದು. ತಪ್ಪು. ಮುಂದಿನ ಪ್ರಶ್ನೆ, ನಾಗರಿಕರು ಬಣ್ಣ ಬಣ್ಣದ ಚುನಾವಣಾ ಗುರುತಿನ ಚೀಟಿಯನ್ನು ಪಡೆಯಲು ಅವಕಾಶವಿದೆ. ತಪ್ಪು. ಮುಂದಿನ ಪ್ರಶ್ನೆ, ಗುರುತಿನ ಚೀಟಿಯಲ್ಲಿ ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಇರುತ್ತೆ. ತಪ್ಪು. ಮುಂದಿನ ಪ್ರಶ್ನೆ, ಒಬ್ಬನಿಗೆ 18 ವರ್ಷಗಳಾಗಿವೆ ಎನ್ನುವುದಕ್ಕೆ ಪುರಾವೆಗೆ ಆತನ ಹುಟ್ಟಿದ ದಿನವನ್ನ ಪರಿಗಣಿಸಬಹುದು. ತಪ್ಪು. ಮುಂದಿನ ಪ್ರಶ್ನೆ, ಬುದ್ಧಿಮಾಂದ್ಯರು ಚುನಾವಣಾ ಗುರುತಿನ ಚೀಟಿಯನ್ನು ಪಡೆಯಲು ಅನರ್ಹರು. ಸರಿ. ಮುಂದಿನ ಪ್ರಶ್ನೆ, ಒಬ್ಬ ಅಭ್ಯರ್ಥಿಯು 2 ಕ್ಷೇತ್ರಗಳಿಂದ ಸ್ಪರ್ಧಿಸುತ್ತಾನೆಂದರೆ ಒಬ್ಬ ವ್ಯಕ್ತಿ 2 ಕ್ಷೇತ್ರಗಳಿಂದ ಗುರುತಿನ ಚೀಟಿಯನ್ನ ಪಡೆಯಬಹುದು. ತಪ್ಪು. ಮುಂದಿನ ಪ್ರಶ್ನೆ,
ಚುನಾವಣಾ ಆಯೋಗದ ನಿಯಮಾವಳಿಯ ಅನ್ವಯ ಅನಿವಾಸಿ ಭಾರತೀಯರು ಗುರುತಿನ ಚೀಟಿಯನ್ನು ಪಡೆಯಲು ಅರ್ಹರು. ತಪ್ಪು. ಮುಂದಿನ ಪ್ರಶ್ನೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಭಾರತೀಯರಲ್ಲದವರು ಗುರುತಿನ ಚೀಟಿಯನ್ನ ಪಡೆಯಬಹುದು. ಸರಿಯಾ ತಪ್ಪ? ಸಮಯ. ತಪ್ಪು. ತಪ್ಪು. 1 ನಿಮಿಷದ ಒಳಗೆ 10 ಪ್ರಶ್ನೆಗಳು ಮುಗಿದಿವೆ. 10 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ನೋಡೋಣ. 1ನೇ ಪ್ರಶ್ನೆಗೆ ಉತ್ತರ ಸರಿಯಾ. ಪ್ರಶ್ನೆ 2 ಸರಿ. ಪ್ರಶ್ನೆ 3 ತಪ್ಪು ಸಲ್ಲಿಸಬಹುದು. ಪ್ರಶ್ನೆ 4 ಸರಿ. ಪ್ರಶ್ನೆ 5 ಸರಿ. ಪ್ರಶ್ನೆ 6 ತಪ್ಪು. ಜನವರಿ 1 ಪರಿಗಣಿಸಬೇಕಾಗುತ್ತೆ, ಹುಟ್ಟಿದ ದಿನ ಅಲ್ಲ. ಮುಂದಿನ ಪ್ರಶ್ನೆ ಸರಿ. ಮುಂದಿನ ಪ್ರಶ್ನೆ ತಪ್ಪು, ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ ಸರಿ. ಕೊನೆಯ ಪ್ರಶ್ನೆ ತಪ್ಪು. 6 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನಾವು ಕೇಳಿದಂತ 10 ಪ್ರಶ್ನೆಗಳಲ್ಲಿ 60 ಅಂಕಗಳನ್ನು ಗಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು. ಈಗ ಅವಕಾಶ ಬರ್ತಾ ಇದೆ ಬೀದರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ. ಯಾವ 3 ವಿಷಯ ತಮಗೆ ಬರಲಿದೆ ಅದನ್ನ ಈಗ ನೋಡೋಣ. 3 ವಿಷಯಗಳು ಚುನಾವಣಾ ಸಂಕೇತಾಕ್ಷರಗಳು, ಚುನಾವಣಾ ಆಯೋಗದ ಕಾರ್ಯಗಳು ಹಾಗೂ ಅಧಿಕೃತ ರಾಷ್ಟ್ರೀಯ ಮತ್ತು ರಾಜ್ಯ ಪಕ್ಷಗಳ ಚಿಹ್ನೆಗಳು. ಇದು ಚಿತ್ರದ ಪ್ರಶ್ನೆ. ಚಿಹ್ನೆಗಳನ್ನು ತೋರಿಸ್ತೇವೆ, ಅದು ಯಾವ ಪಕ್ಷ ಅಂತ ಗುರುತಿಸಬೇಕು. ಚಿತ್ರ ರೂಪದ ಪ್ರಶ್ನೆ. ಯಾವುದಂತ ಗೊತ್ತಿರಿ? ಆಯ್ಕೆ 6. ಅಧಿಕೃತ ರಾಷ್ಟ್ರೀಯ ಮತ್ತು ರಾಜ್ಯ ಪಕ್ಷಗಳ ಚಿಹ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗ ತಮ್ಮ ಸಮಯ ಆರಂಭ ಆಗ್ತಾ ಇದೆ. ಪ್ರಶ್ನೆ 1. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಕಮಲ. ಮುಂದಿನ ಪ್ರಶ್ನೆ. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಪಾಸ್. ರಾಜ್ಯ ಪಕ್ಷದ ಚಿಹ್ನೆ. ಪಾಸ್. ಮುಂದಿನ ಪ್ರಶ್ನೆ. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಬಹುಜನ್ ಸಮಾಜವಾದಿ ಪಾರ್ಟಿ. ಮುಂದಿನ ಪ್ರಶ್ನೆ. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಭಾರತೀಯ ಜನತಾ ಪಕ್ಷ. ಮುಂದಿನ ಪ್ರಶ್ನೆ. ಅಧಿಕೃತ ರಾಜ್ಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಜೆಡಿಎಸ್. ಮುಂದಿನ ಪ್ರಶ್ನೆ. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ. ಅಧಿಕೃತ ರಾಜ್ಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಪಾಸ್. ಮುಂದಿನ ಪ್ರಶ್ನೆ. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಕಾಂಗ್ರೆಸ್. ಮುಂದಿನ ಪ್ರಶ್ನೆ. ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನ ಗುರುತಿಸಿ. ಪಾಸ್ ಹೇಳಿದ್ದಾರೆ. ನಾವು 10 ಪ್ರಶ್ನೆಗಳನ್ನ ಕೇಳಿದ್ವಿ. ಸರಿಯಾದ ಉತ್ತರ ಯಾವುದು ಈಗ ತಿಳ್ಕೊಳ್ಳೋಣ. ಉತ್ತರ 1 ತೃಣಮೂಲ ಕಾಂಗ್ರೆಸ್ ಚಿಹ್ನೆ. ಪ್ರಶ್ನೆ 2 AIDMK ಪಕ್ಷದ ಚಿಹ್ನೆ. ಪ್ರಶ್ನೆ 3 ಬಹುಜನ್ ಸಮಾಜ ಪಕ್ಷದ ಚಿಹ್ನೆ. ಸರಿ ಉತ್ತರ ಕೊಟ್ಟಿದ್ದೀರಾ. ಪ್ರಶ್ನೆ 4 ಭಾರತೀಯ ಜನತಾ ಪಕ್ಷದ ಚಿಹ್ನೆ. ಸರಿ ಉತ್ತರ ಕೊಟ್ಟಿದ್ದೀರಾ. ಪ್ರಶ್ನೆ 5 ಜನತಾದಳ ಜಾತ್ಯತೀತ JDS. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ತಾವು ಕೊಟ್ಟಿಲ್ಲ ಉತ್ತರ. ಮುಂದಿನ ಪ್ರಶ್ನೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್. ಉತ್ತರ ಕೊಟ್ಟಿಲ್ಲ. ಮುಂದಿನ ಪ್ರಶ್ನೆ ಶಿವಸೇನಾ. ತಾವು ಉತ್ತರ ಕೊಟ್ಟಿಲ್ಲ. ಹಾಗೂ ಅಧಿಕೃತ ರಾಷ್ಟ್ರೀಯ ಪಕ್ಷದ ಚಿಹ್ನೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕಾಂಗ್ರೆಸ್ ಅಂತ ಉತ್ತರ ಕೊಟ್ಟಿದ್ದೀರಿ. ಕೊನೆಯ ಪ್ರಶ್ನೆ ಇದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಆಗಿತ್ತು. ಇದಕ್ಕೆ ತಾವು ಉತ್ತರ ಕೊಟ್ಟಿಲ್ಲ. ಬೀದರ್ ತಂಡ ನಾವು ಕೇಳಿದ 10 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಿ 40 ಅಂಕಗಳನ್ನ ಗಳಿಸಿದ್ದಾರೆ. ಈಗ ಯಾವ ತಂಡ ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬೆಂಗಳೂರು ವಿಭಾಗ 70 ಅಂಕಗಳನ್ನ ಗಳಿಸಿದೆ. ಮೈಸೂರು ವಿಭಾಗ 50 ಅಂಕಗಳನ್ನ ಗಳಿಸಿದೆ.
ಬೆಳಗಾವಿ ವಿಭಾಗ 120 ಅಂಕಗಳನ್ನು ಗಳಿಸಿದೆ ಹಾಗೂ ಕಲಬುರಗಿ ವಿಭಾಗ 70 ಅಂಕಗಳನ್ನು ಗಳಿಸಿದೆ. ಬೆಂಗಳೂರು ಹಾಗೂ ಕಲಬುರಗಿ ಎರಡೂ ವಿಭಾಗಗಳು 70 ಅಂಕಗಳನ್ನು ಗಳಿಸಿ ಸಮಸ್ಥಾನದಲ್ಲಿ ಇರೋ ಕಾರಣ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಎರಡೂ ತಂಡಗಳಿಗೆ ಮಾತ್ರ, ಬೆಂಗಳೂರು ಮತ್ತು ಕಲಬುರಗಿ ವಿಭಾಗಕ್ಕೆ. ನಾವು ಕೊಡುವ ಹೇಳಿಕೆ ಸರಿಯಾ ತಪ್ಪ ಅನ್ನೋದನ್ನು ತಾವು ಹೇಳಬೇಕಾಗುತ್ತೆ. ಬಜರ್ ಒತ್ತಬೇಕು, ಉತ್ತರವನ್ನು ಕೊಡಬೇಕು. ಗೊತ್ತಾಯ್ತಾ? ಈಗ ಪ್ರಶ್ನೆ ಬಂತು. ಚುನಾವಣಾ ಆಯೋಗವು ಹೊಸ ಪಕ್ಷಗಳಿಗೆ ಮಾನ್ಯತೆ ಹಾಗೂ ಗುರುತನ್ನ ನೀಡಬಹುದು. ತಂಡ 4 ಬಜರ್ ಒತ್ತಿದ್ದಾರೆ. ಉತ್ತರ ಸರಿ ಸರಿ ಅಂತ ಹೇಳ್ತಾ ಇದ್ದಾರೆ. ಸರಿ ಅನ್ನೋ ಉತ್ತರ ಸರಿಯಾಗಿದೆ. 80 ಅಂಕಗಳನ್ನು ಗಳಿಸಿದ್ದಾರೆ ಕಲಬುರಗಿ ವಿಭಾಗದ ಬೀದರ್ ತಂಡದವರು. 70 ಅಂಕಗಳನ್ನು ಗಳಿಸಿದ್ದಾರೆ ಶಿವಮೊಗ್ಗ ತಂಡದವರು. ಹಾಗಾಗಿ ಈ ಕ್ವಿಜ್ ಸ್ಪರ್ಧೆಯಲ್ಲಿ ಅಂತಿಮ ಸ್ಥಾನ ಈಗ ಒಂದು ಸಲ ನೋಡಿಬಿಡೋಣ. ಬೆಂಗಳೂರು ವಿಭಾಗ ಶಿವಮೊಗ್ಗ ತಂಡದವರು 70 ಅಂಕಗಳನ್ನು, ಮೈಸೂರು ವಿಭಾಗದಿಂದ ಹಾಸನ ತಂಡದ ವಿದ್ಯಾರ್ಥಿಗಳು 50 ಅಂಕಗಳನ್ನು, ಬೆಳಗಾವಿ ವಿಭಾಗದಿಂದ ಉತ್ತರ ಕನ್ನಡದವರು 120 ಅಂಕಗಳನ್ನು ಹಾಗೂ ಕಲಬುರಗಿ ವಿಭಾಗದಿಂದ ಬೀದರ್ ತಂಡದ ವಿದ್ಯಾರ್ಥಿಗಳು 80 ಅಂಕಗಳನ್ನು ಗಳಿಸಿದ್ದಾರೆ. ಸಹಜವಾಗಿ ಬೆಳಗಾವಿ ವಿಭಾಗಕ್ಕೆ ಪ್ರಥಮ ಸ್ಥಾನ ದೊರೆತಿದೆ, ಕಲಬುರಗಿ ವಿಭಾಗಕ್ಕೆ 2ನೆಯ ಸ್ಥಾನ ದೊರೆತಿದೆ ಹಾಗೂ 3ನೆಯ ಸ್ಥಾನ ಬೆಂಗಳೂರು ವಿಭಾಗಕ್ಕೆ ದೊರೆತಿವೆ. ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ರಾಜ್ಯ ಮಟ್ಟದ ಚುನಾವಣಾ ಕ್ವಿಜ್ ಸ್ಪರ್ಧೆಯನ್ನು ಇದುವರೆಗೂ ತಾವು ನೋಡಿದ್ರಿ. ಈ ಕ್ವಿಜ್ ಸ್ಪರ್ಧೆಯ ಬಗ್ಗೆ ಹಾಗೂ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನೀಡಬೇಕು ಅಂತ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸಂಜೀವ್ ಕುಮಾರ್ ಅವರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಸರ್, ದಯವಿಟ್ಟು ಒಂದೆರಡು ಮಾತನ್ನು ಹೇಳಬೇಕು. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಮಕ್ಕಳೇ, ಶಿಕ್ಷಕರುಗಳೇ ಮತ್ತು ಇತರರು ಆಹ್ವಾನಿತರುವೆ, ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ 25ನೇ ಜನವರಿಗೆ ಪ್ರತಿ ವರ್ಷ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಾವು ಆಚರಿಸ್ತೀವಿ. ಇದು ದಿನಾಚರಣೆ ಮುಖ್ಯವಾಗಿ ಮತದಾರಗಳಲ್ಲಿ ಜಾಗೃತಿ ಮೂಡಿಸಲು ಇರುತ್ತದೆ. ಅದೇ ದಿಶೆಯಲ್ಲಿ ಭಾವಿ ಮತದಾರರು ಯಾರು ಇದ್ದಾರೆ, ನಮ್ಮ ಮಕ್ಕಳು ಬೇರೆ ಬೇರೆ ಹಂತದಲ್ಲಿ, ಈಗ ಶಾಲೆ ಮಟ್ಟದಲ್ಲಿ ಇರಬಹುದು, ಕಾಲೇಜ್ ಮಟ್ಟದಲ್ಲಿ ಇರಬಹುದು ಅಥವಾ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರಬಹುದು, ಅವರೆಲ್ಲರಿಗೂ ಕೂಡ ಈಗ ಈ ಬೇರೆ ಬೇರೆ ಚುನಾವಣೆಗಳ ಬಗ್ಗೆ ಸುದ್ದಿಗಳು ಮತ್ತು ಇನ್ಫಾರ್ಮೇಷನ್ಗಳು ಕೊಡಲಿಕ್ಕೆ ಒಂದು ಪ್ರಯತ್ನ ನಡೆಯುತ್ತದೆ. ಆ ಪ್ರಯತ್ನದಲ್ಲಿ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಆಗಲಿ ಮತ್ತು ಬೇರೆ ಬೇರೆ ಇತರ ಕಾರ್ಯಕ್ರಮಗಳು ಆಗಲಿ ಆಗುತ್ತದೆ. ಸೊ ಆ ದಿಶೆಯಲ್ಲಿ ಇದು ಕೂಡ ಈ ಕ್ವಿಜ್ ಏನಿದೆ ರಾಜ್ಯ ಮಟ್ಟದ ಇವತ್ತು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ಈ ಶಾಲೆ ಮಟ್ಟದಲ್ಲಿ ಕೂಡ ಈ ಕ್ವಿಜ್ ಆಗಿದೆ. ಈಗ ಜಿಲ್ಲೆದಿಂದ ಈಗ 4 ಜಿಲ್ಲೆ ಬೀದರ್, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಹಾಸನ್ ಇಲ್ಲಿ ಬಂದಿದೆ. ತಮ್ಮ ಡಿವಿಷನ್ಗೆ ಅವರು ರಿಪ್ರೆಸೆಂಟ್ ಮಾಡ್ತಿದ್ದಾರೆ. ಈ ಪ್ರತಿಭಾವಂತ ಮಕ್ಕಳು ನಿಜವಾಗಿಯೂ ಬಹಳ ಒಳ್ಳೆಯಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಶುಭಾಶಯಗಳು. ಈಗ ಈ ಕ್ವಿಜ್ ಮುಖಾಂತರ ಅವರೆಲ್ಲರಿಗೆ ಒಂದು ರೀತಿ ತಿಳುವಳಿಕೆ ಇರಬೇಕು. 18 ಯಾವಾಗ ನಾವು ದಾಟ್ತೀವಿ, 1/1 ಯಾವುದು ವರ್ಷ 2019 ಇವತ್ತು ಇದ್ದರೆ ಈ ವರ್ಷದ್ದು ಆ ಡೇಟ್ಗೆ ಯಾರು 18 ದಾಟ್ತಾರೆ ಅವರು ಎಲಿಜಿಬಲ್ ಇದ್ದಾರೆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರಿಸಲಿಕ್ಕೆ. ಮತ್ತು ಆ ಹೆಸರು ಸೇರಿಸದಿದ್ದರೆ ಮತದಾನ ಕೊಡಲಿಕ್ಕೆ ಅವಕಾಶ ಆಗೋದಿಲ್ಲ. ಸೊ ಅದು ಒಂದು ಬಹಳ ಮುಖ್ಯವಾದ ವಿಷಯ. ಅದು ಎಲ್ಲರಿಗೆ ತಿಳುವಳಿಕೆ ಅದರ ಬಗ್ಗೆ ಇರಬೇಕು. ಮತ್ತು ಎಲ್ಲರೂ
ಮತದಾನ ಆಗುವ 3 ತಿಂಗಳ ಕನಿಷ್ಠ ಮುಂಚೆ ಮತದಾರ ಪಟ್ಟಿಯಲ್ಲಿ ನೋಡಬೇಕು ಅವರ ಹೆಸರು ಇದೆ ಅಥವಾ ಇಲ್ವೋ. ಇಲ್ಲದಿದ್ದರೆ ಅದರಲ್ಲಿ ಸೇರ್ಲಿಕ್ಕೆ ಒಂದು ಫಾರ್ಮ್ ಕೊಡಬೇಕು. ಜನರಲಿ ರೂರಲ್ ಏರಿಯಾಸ್ದಲ್ಲಿ ತಹಸೀಲ್ದಾರ್ ಆಫೀಸ್ದಲ್ಲಿ ಅದು ಕೊಡಬಹುದು. ಅರ್ಬನ್ ಏರಿಯಾದಲ್ಲಿ ಅರ್ಬನ್ ಲೋಕಲ್ ಬಾಡಿ ಯಾವ ಇರ್ತದೆ ಅಲ್ಲಿ ಅದು ಫಾರ್ಮ್ಸ್ ಕೊಡಬಹುದು. ಆ ಕೊಟ್ಟಿದ ನಂತರ ಅವರು ಸೇರ್ಲಿಕ್ಕೆ ಒಂದು ಕ್ರಮ ತಗೊಳ್ತಾರೆ. ಆ ದಿಶೆಯಲ್ಲಿ ತಾವು ಎಲ್ಲರೂ ಕೂಡ ಎಲ್ಲರಿಗೆ ತಿಳುವಳಿಕೆ ಕೊಡಬೇಕು. ಇವತ್ತು ಈ ಮಕ್ಕಳು ಯಾರು ಇಲ್ಲಿಗ ತಮ್ಮ ಜಿಲ್ಲೆಗೆ ಅಥವಾ ವಿಭಾಗಕ್ಕೆ ಪ್ರತಿನಿಧಿಸ್ತಾ ಇದ್ದಾರೆ ಅವರು ನಮ್ಮ ಒಂದು ರೀತಿ ಐಕಾನ್ಗಳು. ಅವರು ನಮ್ಮ ಪರವಾಗಿ ನಮ್ಮ ಅಂಬಾಸಿಡರ್ಗಳು, ಅವರು ರಾಯಭಾರಿಗಳು. ಅವರು ಹೋಗಿ ತಮ್ಮ ಜಿಲ್ಲೆಯಲ್ಲಿ ತಮ್ಮ ವಿಭಾಗದಲ್ಲಿ ಕೂಡ ಇದರ ಬಗ್ಗೆ ತಿಳುವಳಿಕೆ ಎಲ್ಲರಿಗೆ ಕೊಡ್ತಾರೆ. ಮತ್ತು ಇವತ್ತು ನಮ್ಮ ಗುರು ಇದೆ, ನೋ ವೋಟರ್ ಈಸ್ ಲೆಫ್ಟ್ ಬಿಹೈಂಡ್. ಯಾರೇ ಎಲಿಜಿಬಲ್ ವೋಟರ್ ಇದ್ದಾರೆ ಅವ್ರ ಎಲ್ಲರದ್ದು ಹೆಸರು ಈ ಮತದಾರ ಪಟ್ಟಿಯಲ್ಲಿ ಇರಬೇಕು ಮತ್ತು ಅವರಿಗೆ ಮನವೊಲಿಸಬೇಕಾಗುತ್ತದೆ. ಅವರು ಮತದಾನ ದಿವಸ ಮತ ಕೊಡಲಿಕ್ಕೆ ಬರಲೇಬೇಕು. ತಮಗೆ ಮತ್ತು ತಮ್ಮ ಶಿಕ್ಷಕರಿಗೆ, ತಮ್ಮ ಪೋಷಕರಿಗೆ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ವೀಕ್ಷಕರೇ, ಹನಿ ಹನಿಗೂಡಿದರೆ ಹಳ್ಳ, ತೆನೆ ತೆನೆಗೂಡಿದರೆ ಬಳ್ಳ. ಒಂದೊಂದು ಮತ ಸೇರಿದರೆ ಮಾತ್ರ ಪ್ರಜಾಪ್ರಭುತ್ವ. ಹಾಗಾಗಿ ಪ್ರಜಾಪ್ರಭುತ್ವ ದೃಢವಾಗಬೇಕಾದರೆ ಪ್ರತಿಯೊಬ್ಬರೂ ಮತವನ್ನು ಚಲಾಯಿಸಬೇಕು. ಜನವರಿ 1, 2019ಕ್ಕೆ ಯಾರು 18 ವರ್ಷಗಳನ್ನು ಪೂರ್ಣಗೊಳಿಸಿದ್ದೀರಿ, ದಯವಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿ ಮತದಾರರಾಗಿ ಮುಂದಿನ ಚುನಾವಣೆಗಳಲ್ಲಿ ಭಾಗವಹಿಸಿ. ಭವ್ಯ ಭಾರತದ ನಿರ್ಮಾಪಕರು ತಾವೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.